ರಷ್ಯಾ ಜೊತೆಗೆ ಕಳ್ಕೊಂಡ್ರು ಪೆಟ್ರೋಲ್ ಸಬ್ಸಿಡಿ ಬರೋದ್ರಲ್ಲಿ. ಅದನ್ನು ಸ್ವಲ್ಪ ಅರ್ಥ ಮಾಡಿ, ಅದನ್ನೆಲ್ಲ ಡಿಟೇಲ್ ಆಗಿ ಹೋಗ್ತಾ ಹೋದರೆ ದೊಡ್ಡ ಭಾಷಣ ಮಾಡಬೇಕಾಗುತ್ತೆ. ಒಟ್ಟಾರೆ ದ ಬಾಟಮ್ ಲೈನ್ ಈಸ್, ಈ ಇದು ಅಮೆರಿಕ ಇಸ್ರೇಲ್ ಯುದ್ಧಕ್ಕೂ ನಮಗೂ ಸಂಬಂಧ ಇಲ್ಲ. ಡಾಲರ್ ರೇಟ್ ಫ್ಲಕ್ಚುಯೇಷನ್ ಆಗಿದ್ದರಿಂದ ಪೆಟ್ರೋಲ್ ರೇಟ್ ಹೆಚ್ಚಾಗಿದೆ, ಅದನ್ನು ಜನರ ಮೇಲೆ ತೆರಿಗೆ ಹಾಕಿದ್ದಾರೆ. ದಟ್ ಮೀನ್ಸ್ ದೀಸ್ ಪೀಪಲ್ ಆರ್ ಅನ್ಫಿಟ್ ಟು ರೂಲ್. ನೋಡಿ, ಪಾಕಿಸ್ತಾನದಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಬಿಟ್ಟಿದ್ದು ನಮಗೇನಾಗಬೇಕಾದ್ರೆ ಹೂ ದೇ ಆರ್ ಟು ಅಸ್. ನಾನು ಹೇಳಿದ್ದು ಎಂಪ್ಲಾಯ್ಮೆಂಟು ಚೆನ್ನಾಗಿದೆ, ಆರ್ಥಿಕ ಪರಿಸ್ಥಿತಿ ಅವ್ರ ದೇಶದಲ್ಲಿ ಅವ್ರು ಕರೆಕ್ಟ್ ಆಗಿದ್ದಾರೆ. ಅವ್ರೇನು ನಮಗೇನಾಗಬೇಕಾಗಿದೆ, ಅವ್ರು ಹೆಂಗಿದ್ರೆ ಏನಾಗಬೇಕಾಗಿದೆ. ನಾನು ಹೇಳ್ತಾ ಇರೋದು ನಮ್ಮ ಪಾಕಿಸ್ತಾನ ಒಂದು ಬಿಟ್ಟು ಎಲ್ಲ ದೇಶಗಳ GDP ಹೈಯೆಸ್ಟ್ ಇದೆ ಅಂತ ನಾನು ಹೇಳ್ತೀನಿ. ನಾನು ಹೇಳಿದಲ್ಲ, ಹೌದು ದೇ ಆರ್ ಆಲ್ಸೋ ಬೆಟರ್ ಅಂದೆ. ನಮ್ಗೆ ಏನು ಸಂಬಂಧ, ಅವ್ರು ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತೇನೆ. ಅವ್ರು ಹೆಂಗಿದ್ರೆ ನಮ್ಗೇನು ಸಂಬಂಧ ರೀ? ಅದಕ್ಕೆ ಗೊತ್ತು, ನಾನು ಅದ್ರಾಗ ಎಲ್ಲ ಹೇಳಿದ್ದೇನೆ. ಅದೆಲ್ಲ ಆಲ್ ಕಂಟ್ರಿ GDP ಹೇಳಿಲ್ವಾ? ನೋಡಿ, ಪಾಕಿಸ್ತಾನದ್ದು ನಮಗೂ ಸಂಬಂಧ ಇಲ್ಲ. ಪಾಕಿಸ್ತಾನದಲ್ಲಿ ಹಾಗಿದೆ, ಪಾಕಿಸ್ತಾನ ಯಾರಿಗೆ ಗೊತ್ತಿದೆ ಪಾಕಿಸ್ತಾನ ಏನು ಮಾಡುತ್ತೆ ಅಂತ ಹೇಳಿ? ಪಾಕಿಸ್ತಾನದಲ್ಲೂ ಇದ್ದಾವೆ ಅವ್ರವ್ರ ಪಾಡಿಗೆ ಅವ್ರವ್ರು ಇರ್ತಾರೆ. ಅಲ್ಲಿ ರೋಡ್ ಇದ್ದಾವೆ, ಅಲ್ಲಿ ರೈಲ್ವೆ ಇದೆ, ಅಲ್ಲಿ ವ್ಯಾಪಾರ ಆಗ್ತಾ ಇದೆ, ಅಲ್ಲಿ ಎಲ್ಲ ಮಾಡ್ಕೊಂಡಿದ್ದಾರೆ. ಅದು ಅವ್ರವ್ರ ಪಾಡು. ನಾವೇನು ಮಾಡ್ಬೇಕಂದ್ರೆ ಅವ್ರ ಕಂಟ್ರಿಗೆ ಸಂಬಂಧಪಟ್ಟಿದ್ರಿ. ವಾಟ್ ವೇ ವಿ ಆರ್ ಕನ್ಸರ್ನ್ ಟು ದ ಪಾಕಿಸ್ತಾನ್, ವಾಟ್ ವೇ ವಿ ಆರ್ ಕನ್ಸರ್ನ್. ನಾವು ನಮ್ಮ ದೇಶದಲ್ಲಿ ಇಂಥ ದುರಾಡಳಿತ ದುಸ್ಥಿತಿ ಆಗ್ತಾ ಇದೆಯಪ್ಪ ಅಂತ ನಾವು ಹೇಳಬೇಕಾದದ್ದನ್ನು ನಾವು ಹೇಳ್ತೇವೆ. ನಾವು ಇವತ್ತು ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದು, ನಾವು ಸರ್ಕಾರದ ಪ್ರತಿಯೊಂದು ಇಲಾಖೆ ಇಷ್ಟು ಪರ್ಫಾರ್ಮೆನ್ಸ್ ಆಗಿದೆ, ನಮ್ಮ 3 ವರ್ಷದಲ್ಲಿ ಸಾಧನೆ ಮಾಡಿದ್ರೆ ಅಂತ ಅನ್ನೋದನ್ನ ಹೌದು. ಮತ್ತೆ ದೇಶದಿಂದ ಹಾಳಾಗೋದು ಇವತ್ತಿನ ಅದನ್ನು ಕೊಡಿಸ್ತೇನೆ. ಇಲಾಖೆ ವಜನ್ ಪರ್ಫಾರ್ಮೆನ್ಸ್, ಇಲಾಖೆ ವಜನ್ ಎಷ್ಟು ಅನುದಾನ ಬಿಡುಗಡೆ, ಮುಖ್ಯಮಂತ್ರಿಗಳೇ ಕೊಡ್ತಾರೆ, ಎಷ್ಟು ಫೇಲ್ಯೂರ್ ಆಗಿದೆ, ಏನು ಎಲ್ಲ ಕೊಡ್ತಾರೆ. ಎಸ್, ಐ ಅಗ್ರಿ. ನೀವು ಹೇಳಿದ್ದನ್ನ ನಾನು ಒಪ್ಕೊಳ್ತೇನೆ. ಅದನ್ನ ಕೊಡಿಸುವಂತ ಆಗ್ಲಿ. ಈಗ ಅದಕ್ಕೇನೆ ಸ್ವಲ್ಪ ರೀಸಫಲ್ ಆಗಲಿ ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ಭಾಳ ದಿವಸ ನೋಡಿ, ಭಾಳ ದಿವಸ ನಿಂತ ನೀರು ಆದಾಗ ಸ್ವಲ್ಪ ಇದಾಗಿರ್ತದೆ. ನೀರು ನಿಂತು ಎಲ್ಲ ಏನೇನು ಸಾಧನೆ ಡಿಟೇಲ್ ಕೊಡ್ಸೋಣ. CM ಇಂದ ಕೊಡಿಸ್ತೇನೆ ಎಂದೇ. ವಿಲ್ ಗೆಟ್ ದಟ್. ಈಗಲೇ ಕೊಡಿಸೋಣ. ನೀವು 3 ವರ್ಷ, ಇನ್ನೂ 2 ವರ್ಷ ಇದೆ. ಎಫೆಕ್ಟಿವ್ ಗವರ್ನೆನ್ಸ್ ಕೊಡಿಸ್ತೇವೆ. ಮುಖ್ಯಮಂತ್ರಿಗಳಿಗೆ ಹೇಳಿ, ಕೊಡಿಸ್ತೇವೆ. ನೀವು ಹೇಳಿದ್ರಲ್ಲಪ್ಪ, ಮಂತ್ರಿಗಳು ಸೋಮಾರಿಗಳಾಗಿಲ್ಲ. ಸ್ವಲ್ಪ ವಿಧಾನಸೌಧಕ್ಕೆ ಕಡಿಮೆ ಬರ್ತಾರೆ ಏನೋ ಗೊತ್ತಿಲ್ಲ. ನಾನಂತೂ ಎಲ್ಲೂ ಮಂತ್ರಿಗಳು, ನೀವು ಅಲ್ಲ, ನನಗೆ ಗೊತ್ತಿಲ್ಲ, ನಿಮಗೆ ಅದಕ್ಕೆ ಹೇಳಿದೆ. ಬರ್ತಾ ಇಲ್ಲ ಅಂದರೆ ಬರಬೇಕು. ಅವರು ಸೋಮಾರಿಗಳಾಗಬಾರ್ದು. ಮತ್ತು ಹಂಗೇನಾದ್ರೆ ಬೇಗನೆ ರೀಸಫಲ್ ಮಾಡಲಿ ಮುಖ್ಯಮಂತ್ರಿಗಳು, ತ್ವರಿತವಾಗಿ ರೀಸಫಲ್ ಇದೇ ತಿಂಗಳ ಮಾಡಲಿ ಅಂತ ನಾನು ಒತ್ತಾಯ ಮಾಡ್ತೇನೆ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲಪ್ಪ. ನನ್ನ ಪ್ರಕಾರ ಇರ್ತಾರೆ. ಇನ್ನೂ 2 ವರ್ಷ ಅವರೇ ಇರ್ತಾರೆ. ಯಾರು? ನಾನು ಯಾವಾಗಲೂ ಹೇಳ್ತಾನೆ ಬಂದಿದ್ದೆ. ನೀವು 6 ತಿಂಗಳಾಯ್ತು. ಸಿದ್ದರಾಮಯ್ಯ ನಾನು ಹೇಳ್ತಾನೆ ಬಂದಿದ್ದೀನಿ. ಇನ್ನು 2 ವರ್ಷ ಇರ್ತಾರೆ. ನೀವು ಕರೆಗೆ ಮಾಡಿ ಅಂತಂದ್ರಿ, ನಾನೇ ಹೇಳ್ತಾ ಇದ್ದೇನೆ, ಈಗಲೂ ಹೇಳ್ತೇನೆ. ನಾನು ಹೇಳಿದ್ದೇನು, ಸನ್ಮಾನ್ಯ ಖರ್ಗೆ ಅವ್ರನ್ನ 1 to 1 ನಾನು ಮೀಟ್ ಮಾಡಿದಾಗ ರಾಜ್ಯದ ರಾಜಕೀಯ ಪರಿಸ್ಥಿತಿ, ನೀವು ಹೇಳಿದ ವಿಚಾರಗಳನ್ನ ಹೇಳಿದೆ. ಏನೇನು ಹೇಳಬೇಕು, ಆಡಳಿತ ವ್ಯವಸ್ಥೆ ಬಗ್ಗೆ ಹೇಳಬೇಕಾದ ಅವ್ರ ಮುಂದೆ ಇಟ್ಟಿದ್ದೇನೆ. ಸರ್, ಎಫೆಕ್ಟಿವ್ ಗವರ್ನೆನ್ಸ್ ಕೊಡೋಣ. ಮುಂದಿನ 2 ವರ್ಷಗಳಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ನೀವು ಬದಲಾವಣೆ ಮಾಡಲೇಬೇಕು ಅಂತ ಪ್ರಸಂಗ ಬಂದರೆ ನೀವಾಗಿ, ಇನ್ನು ನಿಮ್ಗಿಂತ ಬೇರೆಯವರಾದರೆ ಆ ಲೆವೆಲ್ ಬರೋದಿಲ್ಲ, ಸೀನಿಯಾರಿಟಿ ಲೆವೆಲ್ ಬರೋದಿಲ್ಲ ಅಂತ ನಾನು ಹೇಳಬೇಕಾದ್ರೆ ಹೇಳಿದೆ. ಅವರು ಬೇಡ, ನನಗೆ ವಯಸ್ಸಾಯಿತು, ಕಷ್ಟ ಅಂತ ಹೇಳಿದರು. ಅದ್ರ ಬಗ್ಗೆ ರಾಹುಲ್ ಗಾಂಧಿಯವರು ನಾವು ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಅಷ್ಟು ಹೇಳಿದ್ರು. ಅಷ್ಟು ಮಾಡಿ ಹೇಳಿದ್ದೀನಿ. ನಾನು ಯಾಕಪ್ಪ ಇವ್ರನ್ನ ಅವ್ರು ಬೇಡ ಅಂತ ನಾನೇನು ಹೇಳಿಲ್ಲ. ನನಗೆ ಸಿದ್ದರಾಮಯ್ಯನವರೇ ಇರಬೇಕು. 2 ವರ್ಷ ಅಂದರೆ ರಾಜ್ಯದ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಅವರಿಲ್ಲ ಅಂದರೆ ಖರ್ಗೆ ಅವರು ಸೀನಿಯರ್ ಇದ್ದಾರೆ.
ಈಸ್ ಗಾಟ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಪಾಪ ದಲಿತ ಸಮಾಜದ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಆಗಲಿ ಅನ್ನೋದನ್ನು ನಾನು ಹೇಳಿದ್ದೇನೆ. ಅದ್ರ ಬಿಟ್ಟರೆ ನಾನು ಯಾವುದೇ ಬದಲಾವಣೆ ಮಾಡಿಲ್ಲ. ನಾನು ಆಗಿಲ್ರಿ, ಯಾರು ಬೇಡ ಅಂತ ಹೇಳ್ತಾರೆ. ನಾನೇ ನೋಡಪ್ಪ, ನನ್ನ ವಿಚಾರ ನಾನು ಹೇಳಿದ್ದೇನೆ. ಈಗ ನೀವು ಆಗಿರಿ ಚೀಫ್ ಮಿನಿಸ್ಟರ್, ನಿಮ್ಮನ್ನ ಯಾರು ಬೇಡ ಅಂತ ನಾಳೆ ನಮ್ಮ ಪಾರ್ಟಿಯವ್ರು ನಿಮ್ಮನ್ನೇ ಸೆಲೆಕ್ಟ್ ಮಾಡಿಬಿಟ್ರಪ್ಪ, ನಾವೇನು ಮಾಡೋಕ್ಕಾಗುತ್ತೆ? ಆಯ್ತು ರೀ, ಎಸ್ ಅಂತೀವಿ. ನಿಮ್ಗೊಂದು ಚಾನ್ಸ್ ಸಿಗಲಿ ಸರ್. ಯಾಕೆ ಆಗಬಾರ್ದು? ಡಿ ಕೆ ಸಿ ಆಗಬಾರ್ದು? KPCC ಕಚೇರಿ ಮುಂದೆ ಡಿ ಕೆ ಶಿವಕುಮಾರ್